ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ಭೂಮಿಗೆ ಬಂದು 31 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ನನಗೆ ಈಗಲೂ ನಂಬೋದಕ್ಕಾಗಲ್ಲ, ನಂಗೆ 31 ವರ್ಷ, ನಾನು 30 ಕ್ರಾಸ್ ಆಗಿಬಿಟ್ಟಿದ್ದೀನ ಅಂತ. ಸೊ ಎಸ್, ಇವತ್ತು ನಾವು ಪ್ಲ್ಯಾನ್ ಮಾಡಿ ವಯನಾಡ್ಗೆ ಹೋಗ್ತಾ ಇದ್ದೀವಿ, ರೆಸಾರ್ಟಿಗೆ ಅಂತ ಅಂದ್ಬಿಟ್ಟು. ನಾನು, ನವೀನ್, ಶಿವು ಮತ್ತು ರಕ್ಷಿತಾ 4 ಜನ ಹೋಗ್ತಾ ಇದ್ದೀವಿ. ಲಾಸ್ಟ್ ಟ್ರಿಪ್ಪು ಗೊತ್ತಾಗಲ್ಲ ನಿಮಗೇನು ಏನಾಯಿತು ಅಂತ, ಹೊಗೆ ಆಗೋಯ್ತು. ಸೊ ಈ ಟ್ರಿಪ್ನಾದರೂ ಸಕ್ಸಸ್ ಮಾಡೋಣ ಅಂತ ಸೇಮ್ ಕೇರಳ ಕೊಟ್ಟಿದ್ದೀವಿ ವಯನಾಡ್ಗೆ. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ನನ್ನ ಹೆಂಡತಿ ಬರ್ಡೇ, ಆಲ್ರೆಡಿ ರಮ್ಯ ಹೇಳಿರ್ತಾರೆ. ಸೊ ನನ್ನ ಕಡೆಯಿಂದ ನನ್ನ ಹೆಂಡತಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ತಿಳಿಸ್ತಾ ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮನೆಯಿಂದ. ಈಗ ಮಾರ್ನಿಂಗ್ 7:15 ಆಗಿದೆ, ಹೊರಡ್ತಾ ಇದ್ದೀವಿ. ರಮ್ಯ ಎಲ್ಲ ಪ್ಯಾಕ್ ಆಗಿದೆಯಾ? ಏನೂ ಮಾಡ್ತಿಲ್ವಾ? ನನ್ನ ಮಗ ಸ್ವಲ್ಪ ಬೇಜಾರಲ್ಲವನೇ, ಆದರೆ ಹೆಂಗೋ ಸಮಾಧಾನವಾಗಿದ್ದಾನೆ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ನಿಗೆ ಹೇಳಿದ್ದೀವಿ. ಅವ್ನು ದೊಡ್ಡವನಾಗಿದ್ದಾನೆ, ಈಗ ಒಪ್ಕೊಂಡಿದ್ದಾನೆ. ಓಕೆ ಹೇಳ್ಬಿಡಮ್ಮ ಒಂದ್ಸಲ, ಓಕೆ ಅಂತ ಹೇಳು. ಅವ್ನು ಹೇಳಲ್ಲ, ಸ್ವಲ್ಪ ಮುನ್ಸಿದೆ. ಯಾಕೆಂದರೆ ನಾವು ಅವನ್ನ ಎಲ್ಲಿಗೆ ಹೋದ್ರೂ ಅವನ್ನ ಬಿಟ್ಟೋಗ್ತಾ ಇರಲಿಲ್ಲ, ಕರ್ಕೋತಾ ಇದ್ವಿ. ಹಂಗಾಗಿ ಸ್ವಲ್ಪ ಅವನು ಮನಸ್ಸಲ್ಲಿ ಬೇಜಾರಿದೆ. ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಡಿರಲಿ, ಸರಿ ಹೋಗ್ತಾನೆ. ಹಾಂ ಹೋಗೋಣ. ಎಸ್, ಕಣ್ಣೀರದ ನನ್ನ ಮಗನ ವ್ಲಾಗ್ ಅಲ್ಲಿ ಮಾತಾಡಿದಷ್ಟು ಅವ್ನು ಅಳ್ತಾನೆ. ಫ್ರೆಂಡ್ಸ್, ಈಗ ನಾವು ಇಟ್ಕಪ್ಪ ಬಿಗಿಯಾಗಿ ಇಟ್ಕೊಂಡಿದೀನಿ. ಈಗ ಹೊರಟಿದೀವಿ. ನಾವೇನು ಕಾಣಿಸ್ತಾ ಇಲ್ಲ, ನೀವು ಕಾಣಿಸ್ತಾ ಇಲ್ಲ ಅಂತ ಹತ್ರ ಕರೆದ್ರೆ ಫುಲ್ ಹತ್ರ ಬರ್ತದೆ. ನನ್ಗೆ ಗಾಗಲ್ಸ್ ಬೆಳೆಸ್ತವ್ರೆ, ಅದಕ್ಕೆ ಈಗ ಫೈನಲಿ ಸಕ್ಸಸ್ಫುಲಿ ಹೊರಟಿದೀವಿ. ಇವ್ನಿಗೆ ಅದು ಇದು ಅಡ್ಡ ಬರ್ತೈತೆ. ಶಿವ ಸಕ್ಸಸ್ಫುಲಿ ಆಗಕ್ಕೆ ಹೊರಟಿದೀವಿ, ಸಕ್ಸಸ್ಫುಲ್ ಆಗ್ಲಿ ಅಂತ. ಈ ಸಲ ಎಲ್ಲ ಮುಂಚೆನೆ ಪ್ರೀ ಪ್ಲಾನ್ ಮಾಡಿ ಎಲ್ಲ ಬುಕ್ ಮಾಡ್ಕೊಂಡೆ ಹೊರಟಿದೀವಿ. ಆದ್ರೂ ನಾನು ಬೀಚ್ ಹತ್ರ ಹೋಗೋ ಆಸೆ ಅಂತೂ ಇನ್ನೊಂದು ಈ ತರ ಎಲ್ಲ ಲಾಸ್ಟ್ ಟೈಮ್ ಆಗಿದ್ದಕ್ಕೆ ಇವಾಗ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಏನಂತ ತಗೊಂಡಿರ್ತೀವಿ. ಸೊ ಅವೆಲ್ಲ ಆಗ್ಬೇಕು ಲೈಫಲ್ಲಿ. ಎಕ್ಸ್ಪೀರಿಯನ್ಸ್ ಆದ್ರೆ ಮನುಷ್ಯ ಒಂದು ತಪ್ಪು ಮಾಡಿದಾಗಲೇ ಇನ್ನೊಂದ್ಸಲ ಸರಿ ತಪ್ಪು ಮಾಡದೇ ಇರೋದಕ್ಕೆ ಸರಿ ಮಾಡೋದಕ್ಕೆ ಚಾನ್ಸ್ ಸಿಗೋದು. ಓಕೆ ಓಕೆ ಡನ್. ತಿಂಡಿ ಎಲ್ಲಿ ಮಾಡೋಣ? ಗುಂಡ್ಲುಪೇಟೆ ಬರೋಣ. ಇನ್ನು 1.5 hour ಅಲ್ಲಿ 1.5 hour. ಫ್ರೆಂಡ್ಸ್, ನನ್ನ ಹೆಂಡತಿ ಎಲ್ಗೂ ಕರ್ಕೋಗಲ್ಲ ಅಂತ ಇರ್ತಾರೆ ಯಾವಾಗಲೂ. ಇವಾಗ ವಯನಾಡ್ ಕರ್ಕೊಯ್ತಾ ಇದ್ದೀನಿ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ಕರ್ಕೊಯ್ತೀನಿ. ತಿಂಗಳು ಏನು ಗೊತ್ತಾ, ನನ್ನ ಹೆಂಡತಿಗೆ ದೇಶ ಅಂತೂ ಸುತ್ತಕ್ಕೆ ಆಸೆ ಇಲ್ಲ. ಸೊ ಅದಕ್ಕೆ ನಮ್ಮ ದೇಶದೊಳಗಡೆ ಇರೋ ರಾಜ್ಯ, ಎಲ್ಲ ರಾಜ್ಯಗಳನ್ನ ಸುತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿವರೆಗೆ ನೀನು ಎಷ್ಟು ರಾಜ್ಯಗಳನ್ನ ನೋಡಿದ್ಯಾ ರಮ್ಯ? ಅವತ್ತು ಗುಜರಾತ್ ಹೋಗಿದ್ವಿ ಲಾಸ್ಟ್ ಟೈಮು, ಅದೊಂದು ರಾಜ್ಯ. ಶಿರ್ಡಿಗೆ ಹೋದಾಗ ಮುಂಬೈ. ಎಲ್ಲಿರೋದು? ಮಹಾರಾಷ್ಟ್ರ, ಅದು ರಾಜ್ಯ. ಮುಂಬೈ ಅಲ್ಲ, ಮುಂಬೈ ಬೆಂಗಳೂರು ಥರ ರಾಜಧಾನಿ. ಓಕೆ, ಮಹಾರಾಷ್ಟ್ರ ಅದೊಂದಾಯಿತು. MH ಆಯಿತು, KL ಆಯಿತು. ಕೇರಳಗೆ ಹೋಗ್ತಿದ್ಯಲ್ಲ, ಕೇರಳ ನಂದು ಇದು ಆ್ಯಕ್ಚುಲಿ ಒಂದು 4ನೇ ಸಲ ಇದು ಕೇರಳಗೆ. ಸೊ ಇಂದು ತಮಿಳ್ನಾಡು ಹೋಗಿದ್ದೀವಿ. ಶನಿದೇವ್ರ ಟೆಂಪಲ್ಗಳೆಲ್ಲ ಸುತ್ತಾಟ ಮಾಡಿದ್ದೀನಿ ನಾನು, ನವಗ್ರಹಗಳ ದೇವಸ್ಥಾನಗಳೆಲ್ಲ. ಮತ್ತೆ ಗೊತ್ತಿಲ್ಲ ಫ್ರೆಂಡ್, ನಾನು ಎಲ್ಲೂ ಹೋಗೋದೇ ಇಲ್ವಲ್ಲ. ಇನ್ಮೇಲೆ ಹೋಗ್ತೀನಿ ನೋಡಿ, ಈಗ ನೋಡಿರಲ್ಲ ಅಂಥ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗ್ತೀನಿ. ಮ್ಯಾಕ್ಸಿಮಮ್ ನಾನು ಸುತ್ತಾಟ ಎಲ್ಲ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಕಾಲೇಜ್ ಡೇಸು 2007-8 ನಮ್ಮ ಲೈಫಲ್ಲಿ ಒಂಥರ ಸ್ವತಂತ್ರ ಸಿಕ್ಬಿಡ್ತು. ಹುಡುಗರು ಟೀಮ್ ಜೊತೆ ಒರೆಸಿದ್ದೀನಿ, ನಮ್ಮ ಬಿಸಿಲಿಲ್ವ ಅದಕ್ಕೆ. ಸೊ ಹಂಗಾಗಿ ನಾವು ಎಲ್ಲ ಕಡೆ ಸುತ್ತಾಟ ಆಡಿದ್ದೀನಿ. ಒಂದು 7-8 ರಾಜ್ಯ ಸುತ್ತಾಡಿದ್ದೀನಿ. ಇದೇ ತಿಂಗಳು 27ಕ್ಕೆ ಆ್ಯನಿವರ್ಸರಿ ಬರ್ತಾ ಇದೆ. ಏನು ಪ್ಲ್ಯಾನ್ ಇದೆ? ಏನೇನೋ ಉಲ್ಟಾ ಆಗೋ ಥರ ಇದೆ ಅದು ಪ್ಲ್ಯಾನು. ನೋಡಬೇಕು. ಏನೋ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇನ್ನೊಂದೇನೋ ಯೋಚನೆ ಮಾಡ್ತಾ ಇದ್ವಿ. ಎಲ್ಲ ಆದಾಗ ಆಯಿತು ಅನ್ಬೇಕು ಅಷ್ಟೇ. ನಾನು ಮಾಮೂಲಿ ಇಡ್ಲಿ ವಡೆ ಇಡ್ಲಿ ಬಿಡಿ.
ಡಿಪ್ಪು ಡಿಪ್ ಮಾಡಿ. ಯಾಕೆ ಇಡ್ಲಿ ಬೇಡವಾ? ಯಾಕೋ ಇಡ್ಲಿ ನಂಗೆ ಇಷ್ಟ ಆಯ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳಕ್ಕೆ. ಚೆನ್ನಾಗಿರಂಗೆ ಕಾಣ್ತೈತಲ್ಲ, ನಿಮ್ಗೆ ಯಾಕೆ ಚೆನ್ನಾಗಿಲ್ಲ ಅನಿಸ್ತೈತೆ? ಫ್ರೆಂಡ್ಸ್, ಈಗ ನಾವು ಇದಕ್ಕಿದಂಗೆ ಏನಕ್ಕೆ ಮುಂದಕ್ಕೆ ಹೊಟ್ಟೋಗ್ಬಿಟ್ರಿ, ಹೆಂಡತಿ ಇಷ್ಟು ಬೇಗ ಬರೋಕ್ಬಿಟ್ಲಾ? ಬೋರ್ ಅಂತಲ್ಲಮ್ಮ, ಈ ಗಂಡು ಮಕ್ಕಳು ಮುಂದೆ ಇದ್ರೆ ಸರಿಯಾದ ದಾರಿಲಿ ಕರ್ಕೊಯ್ತಾರೆ. ಅದಕ್ಕೆ ಮುಂದೆ ಗಂಡು ಮಕ್ಳು ಇರ್ಬೇಕು, ಹಿಂದೆ ಹೆಣ್ಮಕ್ಳು ಇರ್ಬೇಕು. ಪ್ರತಿ ಪುರುಷನ ಹಿಂದೆ ಹೆಣ್ಮಕ್ಳು ಇರ್ಬೇಕು. ಅದಕ್ಕೆ ನನ್ನ ಹಿಂದೆ ಯಶಸ್ಸಿನ ದಾರಿ ಅಂತ. ಅದಕ್ಕೆ ನಾವೇ ನಿಮ್ಮನ್ನ ಗಂಡ ಹೆಂಡತಿನ ದೂರ ಮಾಡಿಲ್ಲ. ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ ರೋಡು. ಕೆಲವು ಸಲ ನಾವು ಅದನ್ನ ಮಾಡ್ಬೇಕು, ಹೋಗ್ತಿರೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ. ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿ ಇದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತೀವಲ್ಲ, ಅದು ಹಂಗೆ ಇರೋದು. ಇದಲ್ಲ ಆ ಕಡೆ. ಅಯ್ಯೋ ಕಾಣಲೇ ಇಲ್ಲ. ಜೀಸಸ್ ದಿ ಕಿಂಗ್ ಅಂತ ಎಷ್ಟು ಡೌನ್ ಆಯ್ತಲ್ವಾ? ಒಂದೇ ಗೆರೆಲೆ ಬಂದಿದ್ದೇನೋ. ನಂದು ಇಟೇನು ತಂದಿರ ಇಲ್ಲಂತೂ ಒಂದೇ ಗೆರೆಯ. ಬರ ಇರಿಟೇಟ್ ಆಗ್ಬಿಟ್ಟಿರ್ತಾ ಇದೆ ನಾವೇನು. ಒಂದೇ ಗೆರೆ ಆಗಲ್ಲ. ಟೈರ್ ಹೆಂಗದೆ ಏನು ಇಳಿಬೇಕಾದ್ರೆ ಹೆಂಗೆ ಇಳಿಬೇಕು, ಎಡಬಲ. ನಾನು ಓಸಿಡಿ ಯಾಕೆ ಹೇಳು, ಓಸಿಡಿ ನಾನು ಅವೆಲ್ಲ ಅಬ್ಸರ್ವ್ ಮಾಡ್ತೀನಿ. ಇಲ್ಲಿ ಟೀ ಎಸ್ಟೇಟ್ ಸಿಕ್ತು. ಸೊ ಇಲ್ಲೊಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಿಲ್ಸೋಣ ಅಂತ ನಿಲ್ಸಿದ್ರು. ಅಲ್ಲಿ ಮಣ್ಣಿಂದು ಗೊಜ್ಜೆ ಇರುತ್ತಲ್ಲ, ಅಲ್ಲಿ ಆ ಟೈರ್ಗೆ ಆಗಿತ್ತಲ್ಲ, ನಾನು ಇಳಿಬೇಕಾದ್ರೆ ಪ್ಯಾಂಟಿಗೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ನವೀನ್ ನೋಡಿಕೊಂಡು ಇಳಿಯೋಕ್ಕಾಗಲ್ವಾ ಅಂತ ಬೈಕೊಂಡು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಚೆನ್ನಾಗಿತ್ತು ಲೊಕೇಶನು ಅಂತ ಅಂದ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಇವರು ಟೀ ಪುಡಿ ಹೆಂಗೆ ಬರುತ್ತೆ ಇದರಲ್ಲಿ ಅಂತ ಅಂದ್ಬಿಟ್ಟು ಆ ಗಿಡದಲ್ಲಿ ಇವರೇ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇದೇನಾ ಟೀ ಪುಡಿ ಹೆಂಗೆ ಅಂದ್ಕೊಂಡು, ಬಟ್ ನನಗಂತೂ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಕಾಫಿದಾದರೆ ಗೊತ್ತಾಗ್ಬಿಡುತ್ತೆ, ಇದು ಟೀದು ಯಾವ ಥರ ಏನು ಅಂತ ಅಂದ್ಬಿಟ್ಟು ನಾವಿಂಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ ಲೊಕೇಶನ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಮಗೆ ಬಿಸಿಲಿದ್ದಿದ್ರೆ ಮೇ ಬಿ ರೀಲ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಆಗ್ತಾಯಿರಲಿಲ್ಲ. ಬಟ್ ಪ್ಲೇಸ್ ತುಂಬ ಚೆನ್ನಾಗಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿತ್ತು. ನಾವೊಂದು 2, ರಕ್ಷಿತಾ ಶಿವು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ. ಈಗ ಇಲ್ಲಿ ಕಾಂತಾಪುರ ಅಂತ ಒಂದು ಫಾಲ್ಸ್ ಇದೆ, ಅಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಬೇಗನೆ ಹೊರಟಿರೋದ್ರಿಂದ ಬೇರೆ ಬೇರೆ ಪ್ಲೇಸ್ನ ನಮಗೆ ಎಕ್ಸ್ಪ್ಲೋರ್ ಮಾಡೋದ ಬೇಗ ಹೋದ್ರೆ ಅಂತ ಅಂದ್ಬಿಟ್ಟು ನಾವೀಗ ಏನು ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಲೊಕೇಶನ್ ಫೋಟೋಶೂಟ್ಗೆಲ್ಲ ಅಂತ. ಚಿಕ್ಕವರಿದ್ದಾಗ ಸ್ಕೂಲ್ ಕಡೆಯಿಂದ ಟ್ರಿಪ್ ಕರ್ಕೊಂಡು ಹೋದ್ರೆ, ಮನೇಲಿ ಒಂದು ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಕಳಿಸಿ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಅದೇ ಒಂಥರ ಬೇರೆ ಥರ ಮಜಾ ಇರ್ತಾಯಿತ್ತು. ಮನೇಲಿ ಬಲವಂತ ಮಾಡಿಸ್ಕೊಂಡು, ಒಂದು ಚಿಕ್ಕ ಮಕ್ಕಳು ಹೇಗೋ ಏನೋ ಅಂತ ಇದಾದರೆ, ಇನ್ನೊಂದು ಫೈನಾನ್ಷಿಯಲ್ ಬಗ್ಗೆ ಯೋಚನೆ ಮಾಡಲೇಬೇಕಾಗಿತ್ತು. ಗಾಯ್ಸ್ ಇದೇನೋ ಎಂತ ಬಂದ, ಬನ್ನಿ 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 ಇರೇ ಇವ್ರು ಹಾಕ್ತೀನಿ. ಇದೇ ಫಾಲ್ಸ್. ರಮ್ಯಾ, ನಿಮಗೆ ಸ್ಕೂಲ್ ಡೇಸಲ್ಲೆಲ್ಲ ಹಿಂಗೆಲ್ಲ ಹೋಗ್ಬೇಕು ಅಂತ ಆಸೆ ಐತಾ? ಸ್ಕೂಲ್ ಡೇಸಲ್ಲಿ ಫಾಲ್ಸ್, ಜೋಗ್ ಫಾಲ್ಸ್ ಆಗ ಫೇಮಸ್ಸು. ಸ್ಕೂಲ್ ಟ್ರಿಪ್ ಅಂದರೆ ಜೋಗ್ ಫಾಲ್ಸ್ ಇರೋದು, ಅದೇ ಫಾಲ್ಸು, ಚಿಕ್ಕ ಫಾಲ್ಸ್. ಅದು ಚಿಕ್ಕ ಫಾಲ್ಸು, ಇನ್ನೂ ದೊಡ್ಡದು ಎಲ್ಲ ಇದೆ. ಬನ್ನಿ, ವಾಟರ್ ಫಾಲ್ಸ್ 100 ಮೀಟರ್ಸ್. ಮುಂಗಾರು ಮಳೆಯಲ್ಲಿ ಗಣೇಶ್ ಇವ್ರನ್ನ ಪೂಜಾ ಗಾಂಧಿನ ಕರ್ಕೊಯ್ತಾರಲ್ಲ, ಆ ಥರ ಫಾಲ್ಸ್. ನೋಡಿ ಫ್ರೆಂಡ್ಸ್ ಶಿವ ಯಾವುದೋ ಹಾಡಾಡ್ತಾವನೆ. ಹಾಡು ಪರವಾಗಿಲ್ಲ, ಹುಡುಗಿನೂ ಅಲ್ಲೇ ಇದ್ದಾಳೆ. ಹಾಡು ಆಡ್ತಾ ಇದೀಯಾ, ಮಳೆ ಮೇಲೆ ಬರ್ತಾ ಇದೆ, ಹಾಡು. ಅಂತ್ಯಾಕ್ಷರಿ ಕಾರಲ್ಲಿ ಬರ್ಬೇಕಾದ್ರೆ ದರ್ಶನ ಆಗಿದ್ದ, ಈಗ ಸುದೀಪ್ ಆಗ್ಬಿಟ್ಟ. ಛತ್ರಿ ಕೊಡಿಸೋ ರಕ್ಷಿತಗೊಂಡ ನೆನೆಯದ್ ಬೇಡ. ಈ ಫಾಲ್ಸ್ ಎಲ್ಲಿ ಹೋಗ್ಲಿಕ್ಕೆ ಉಂಟು? ಚೆನ್ನಾಗಿ ಅದೇ ಇಲ್ಲಿ ಬೀಳೋದನ್ನೇ ಆ ಕಡೆ ನಿಂತ್ಕೊಂಡು ನೋಡೋದು. ಯಾರು ಡ್ಯಾಶ್ ಹೊಡಿಲಿ ಬರೋ, ನಾನು ನೋಡ್ರಿ ಅವರೇ ಸೈಡ್ಗೆ ಹೋಗ್ಬಿಡ್ತಾರೆ, ಅವರೇ ಡ್ಯಾಶ್ ಹೊಡಿಸ್ಕೊತಾರೆ. ಮುಂಗಾರು ಮಳೆಯಲ್ಲಿ ಪೂಜಾ ಗಾಂಧಿನ ಕರ್ಕೊಂಡ ಗಣೇಶ ತಗ ಪೂಜಾ ಗಾಂಧಿ
ಕಿರ್ಚ್ಬೇಕು ಅನಿಸ್ತೈತೆ. ಕಿರ್ಚು ಇನ್ನೊಂದ್ಸಲ. ಇದು ಇರೋದು ಫಾಲ್ಸ್ ಅಂದ್ರೆ ನಾವ್ ಅಲ್ಲೇ ನಿಂತ್ಕೊಂಡು ನೋಡ್ಬಿಟ್ಟಿದ್ವಲ್ಲ. ಇದು ಕಾಂತಾಪುರ ಫಾಲ್ಸ್, ವಾಟರ್ ಫಾಲ್ಸ್ ಸಕ್ಕದಾಗಿದೆ. ಈಗ ಇದು ನೋಡ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಈಗ ನಾವು ರೆಸಾರ್ಟ್ ಕಡೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಈಗ ನಾವು ವಯನಾಡಲ್ಲಿರೋವಂಥ ದಿ ವುಡ್ ರೆಸಾರ್ಟಿಗೆ ಬಂದ್ವಿ. ಇದು ವಯನಾಡ್ಗೆ ಎಂಟ್ರಿ ಆಗ್ತಿದ್ದಾಗೇ ನಮಗೆ ಸಿಗುತ್ತೆ, ಕೇರಳಗೆ ಎಂಟ್ರಿ ಆಗ್ತಿದ್ದಾಗೇ ಸಿಗುತ್ತೆ. ಸೊ ತುಂಬ ದೂರ ಟ್ರಾವೆಲ್ ಎಲ್ಲ ಮಾಡೋ ಅಂಥ ನೆಸೆಸಿಟಿ ಇಲ್ಲ, ನಮಗೆ ಬೇಗನೆ ಸಿಕ್ಬಿಡುತ್ತೆ. 2-2.5 ಗಂಟೆಲಿ ಹೊರಟೋಗ್ಬಿಟ್ವಿ. ಅದಾದಮೇಲೆ ಅಲ್ಲಿ ಸ್ಪೆಷಲ್ ಡ್ರೈ ಜಿಂಜರ್ ಟೀ ಜೊತೆಗೆ ಅದೇನೋ ಒಂಥರ ಬೆಲ್ಲದ ಅವಲಕ್ಕಿ ಆಯಿತಾ, ಅದನ್ನು ಕೊಟ್ಟರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅದ್ರದ್ದು. ಈಗ ನಾವು ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಅವ್ರು ನಮಗೆ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಬಂದ ತಕ್ಷಣ ಅವ್ರು ನಮ್ಮನ್ನು ಟ್ರೀಟ್ ಮಾಡಿದ್ದಿರ್ಬೋದು, ಮತ್ತು ಲೊಕೇಶನ್ ನೋಡಿದ ತಕ್ಷಣ ನಮಗೂ ಎಲ್ಲ ಖುಷಿ ಆಯಿತು. ಬನ್ನಿ ಈಗ ನಮ್ಮ ರೂಮ್ನ ತೋರಿಸ್ತೀವಿ. ಹೊರಗಡೆ ಲೊಕೇಶನ್ ನೋಡಿದ್ರಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಆ್ಯಂಡ್ ಈಗ ನೀವು ರೂಮ್ನ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ಅಲ್ಲಿ ವಾಶ್ರೂಮ್ ಇರ್ಬೋದು, ಎಷ್ಟು ಹೈಜಿನಿಕ್ ಆಗಿದೆ, ಮತ್ತು ರೂಮ್ ಫೆಸಿಲಿಟಿ ಇದೆಲ್ಲ ಪ್ರೀಮಿಯಮ್ ರೂಮ್ಸು, ತುಂಬಾ ಲಕ್ಸುರಿಯಸ್ ಆಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಕಾಟ್ ಎಲ್ಲ ನೋಡ್ತಾ ಇದ್ರಲ್ಲ, ರೂಮು ಎಲ್ಲ ಎಷ್ಟು ದೊಡ್ಡದಾಗಿದೆ. ಮತ್ತು ಇಲ್ಲೊಂದು ಬಾಲ್ಕನಿ ಇದೆ. ನಂಗೆ ತುಂಬ ಇಷ್ಟ ಆಗಿದ್ದು ವಿಷಯ ಏನಂತಂದರೆ ಇಲ್ಲಿ ಬಾಲ್ಕನಿ ಇದೆಯಲ್ಲ, ಈ ಬಾಲ್ಕನಿ. ಸೊ ಇದರಿಂದ ಹೊರಗೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿಯೋದು, ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಖತ್ ಇಷ್ಟ ಆಯಿತು ನನಗೆ ಈ ರೂಮ್ಸು. ಅಲ್ಲಿ ನೋಡಿ ರಕ್ಷಿತಾ ಅಂಡ್ ಶಿವಕುಮಾರ್ ಅವ್ರು ನಮ್ಮ ಪಕ್ಕದ ರೂಮಲ್ಲೇ ಇದ್ದಾರೆ. ನಮ್ಮ ಪಕ್ಕದ ಮನೆಯವರು. ನಮ್ಮ ಪಕ್ಕದ ಮನೆ ಸಕ್ಕತ್ತಾಗಿದೆ. ನೀವು ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಚೆನ್ನಾಗಿದ್ಯಾ? ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಔಟ್ಡೋರ್ ಗೇಮ್ಸ್ ಎಲ್ಲ ಇಲ್ಲೇ ಇದೆ. ಈಗ ಅವ್ರು ಹೇಳಿದ್ರಲ್ಲ, ಈಗ ಊಟ ಮಾಡ್ಕೊಂಡು ನಾವು ರೆಸ್ಟೋರೆಂಟ್ಗೆ ಬರ್ತೀರಾ, ರೂಮ್ಗೆ ಬೇಕಾ ಅಂದ್ರು. ರೆಸ್ಟೋರೆಂಟ್ಗೆ ಬರ್ತೀವಿ ಅಂದ್ರೆ ಅಲ್ಲೋ ಊಟ ಮಾಡ್ಕೊಂಡು ನೆಕ್ಸ್ಟ್ ಅವ್ರು ಬೇರೆ ಬೇರೆ ಪ್ಲೇಸ್ ತೋರಿಸ್ತಾರಂತೆ. ನಾವು ನೋಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಸರಿ ಹೋಗುತ್ತೆ. ಹೇಳಿ ರಮ್ಯ ಅವ್ರೆ. ಸಕ್ಕದಾಗಿದೆ, ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಖುಷಿನಾ ಬರ್ಡೇಗೆ ಹೊರಗಡೆ ಬಂದಿದ್ದು? ನಾವು ಕೇರಳದಲ್ಲಿರುವಂಥ ವಯನಾಡಲ್ಲಿರುವಂಥ ದಿ ವುಡ್ ರೆಸಾರ್ಟಿಗೆ ಬಂದಿದ್ದೀವಿ. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಫ್ರೆಂಡ್ಸ್, ಖಂಡಿತವಾಗ್ಲೂ ಬರ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದು ಬರ್ಡೇ ದಿನನೇ ನೋಡಿ. ಲಾಸ್ಟ್ ಟೈಮ್ ನಾವು ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬರೋಕ್ಕೆ ಆಗಲಿಲ್ಲ. ಫೈನಲಿ ನನ್ನ ಬರ್ಡೇ ದಿನನೇ ನಾವು ಬಂದ್ವಿ. ಅದು ಒಂಥರ ಖುಷಿ ಇದೆ. ಸಕ್ಕತ್ತಾಗಿ ರೀಲ್ಸ್ ಮಾಡ್ಬೋದು ಇಲ್ಲಿ. ಈಗ ಒಂದು 5 ನಿಮಿಷ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಬೇಕು. ತುಂಬ ಚೆನ್ನಾಗಿದೆ ಅಲ್ಲ ರೂಮು. ವಾಶ್ರೂಮ್ ಅಷ್ಟೇ ಎಷ್ಟು ಹೈಜಿನಿಕ್ ಆಗಿದೆ ಗೊತ್ತಾ. AC ಇದೆ, TV ಇದೆ, ನಮ್ಮ ಕಲರ್ಸ್ ಕನ್ನಡ ಬರುತ್ತೆ. ರೆಡಿ ಆಯ್ತು ಅನ್ಸುತ್ತೆ. ಎರಡೇ ದಿನ ನನ್ನ ಹೆಂಡತಿಗೆ ಊಟದ ಮೇಲೆ ಜ್ಞಾನನೇ ಇಲ್ಲ ಇವತ್ತು. ಹೊಟ್ಟೆ ಹಸಿತೈತೆ. ಬಟ್ ನಾವು 2 ಗಂಟೆಗೆ ಬಂದಿದ್ದು. ಅವೆಲ್ಲ ಇಲ್ಲಿ ರೂಮ್ಗೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಬಂದು ಒಂದು 1/4 ಗಂಟೆ ರೆಸ್ಟ್ ಮಾಡಿ, ರೂಮೆಲ್ಲ ಅಧ್ವಾನ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ವಿಡಿಯೋ ಮಾಡಿಕೊಂಡು ಹೇಗಿದೆ ರೂಮು ಅಂತ. ಸೊ ಆಮೇಲೆ ಎಲ್ಲ ಚಲಪಿಲಿ ಮಾಡ್ತೀವಿ. ಕ್ಲೀನ್ ಆಗಿದಾಗಲೇ ಒಂದು ವಿಡಿಯೋ ಮಾಡ್ಕೋಬೇಕು. ಸ್ಟಾರ್ಟಿಂಗು ಏನು 2 ಡೇಸ್ ಫಾರ್ ಹೋಮ್ ಅದು ಇವಾಗ ನಮಗೆ, ಇವತ್ತು ನಾಳೆಗೆ. ಸೊ ಹಾಗಾಗಿ ಒಂದು ಇದು ಮಾಡಿಕೊಂಡು ಇವತ್ತು ಮಧ್ಯಾಹ್ನದಿಂದ ನಾಳೆ ಅದೇ ಇವತ್ತು ನಾಳೆ 2 ದಿನ ಬರುತ್ತೆ. ಮಂಗಳವಾರ ಬುಧವಾರ ಸಾರಿ ಸೋಮವಾರ ಮಂಗಳವಾರ. ಹಾಂ ಓಕೆ ಅಲ್ವಾ. ಹಂಗಾಗಿ ಲಂಚ್ ಮಾಡೋಣ. ಇವ್ರ ಗಂಡ ಆ್ಯಕ್ಚುಲಿ ಫುಡ್ಡು ಆರ್ಡ್ರು ಮಾಡಿದ್ದೀವಿ. 3 o'clock ಮುಂಚೆನೇ ಆರ್ಡ್ರು 1 to 3 ಅಲ್ಲ 1 to 3 1 o'clock 3 o'clock ಅಷ್ಟೇ ಇರೋದು. ನಾವು ಆರ್ಡ್ರ್ ಮಾಡಿದ್ದೀವಿ. ಈಗ ಹೋಗಬೇಕು. ರೆಸಾರ್ಟು ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದಿಂದ ಹತ್ರಲ್ಲಿ ನಮ್ಮ ಫಾಲೋವರ್ಸ್ ಯಾರಾದರೂ ಬರಬೇಕು ಅಂತಂಗಿದ್ರೆ, ನಮ್ಮ ವಿಡಿಯೋ ನೋಡ್ತಾರೆ ಯಾರಾದರೂ ಅಷ್ಟೇ, ಕಣ್ಣು ಮುಚ್ಕೊಂಡು ಬರ್ಬೋದು ಆರಾಮಾಗಿ. ತುಂಬ ಆಮೇಲೆ ಮೈಸೂರಿಂದ ತುಂಬ ಏನು ದೂರನೂ ಇಲ್ಲ. ಆಮೇಲೆ ಜೊತೆಗೆ ಟ್ರಾವೆಲ್ಲು ಬೋರು ಅನ್ಸಲ್ಲ. ರೋಡೆಲ್ಲ ತುಂಬ ಚೆನ್ನಾಗಿದೆ. ಏನು ಅಂತ ಟ್ರಾವೆಲ್ ಮಾಡಿದ್ವಿ 120 ಕಿಲೋಮೀಟರ್ ಒಳಗಡೆ ಆಗುತ್ತೆ ಮೈಸೂರಿಂದ. ಆರಾಮ್ಸೆ ಬರ್ಬೋದು.
ಚೆನ್ನಾಗಿದೆ. ಲೇಟ್ ಮಾಡ್ತಾರೆ ನೋಡಿ. ಇವರಿಬ್ರು ಲೇಟ್ ಮಾಡಿದ್ರು. ನಮ್ಮ ಶಿವು ಅದೇನೋ ಶೂ ತೊಳಿತೀನಿ ಅಂತ ಇವಾಗ ಆಮೇಲೆ ಮತ್ತೆ ಸ್ಲಿಪ್ಪರ್ ಹಾಕೊಂಡ್ಬಿಟ್ಟಿದ್ದ. ಆಮೇಲೆ ಮತ್ತೆ ಶೂ ಹಾಕೊಂಡ್ಬಿಟ್ಟಿದೆ ಅಂತದ. ಹೊಟ್ಟೆ ಹಸ್ದು ಯಪ್ಪ ಆಯ್ತಲ್ಲ, ಇಲ್ಲಿ ಬಿದ್ದು ಹೋಗ್ತೀವಿ ಅನಿಸ್ತದೆ. ಈಗ ಹೊಸ ಮದುವೆಯಿಂದ ಬಂದಲ್ಲ, ಸೆಕೆಂಡ್ ಟೈಮ್ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀವಿ. ಫ್ರೆಂಡ್ಸ್, ಈಗ ಲಂಚ್ ಮಾಡೋಣ ಅಂತ ರೆಸ್ಟೋರೆಂಟ್ಗೆ ಬಂದ್ವಿ. ಫುಡ್ ಹೇಗಿರುತ್ತೋ ಏನೋ ಕೇರಳದಲ್ಲಿ, ಏನಪ್ಪ ಕತೆ ಅಂತೆಲ್ಲ ಅನ್ಕೊತಾ ಇದ್ವಿ. ನಮಗೆ ಇಲ್ಲಿದು ಇಷ್ಟ ಆಗುತ್ತಾ, ಟೇಸ್ಟು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಇರಲ್ಲ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಗಿತ್ತು ಫುಡ್ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ. ಖುಷಿ ಆಯಿತು ನಮಗೆ. ಫುಡ್ ಅಂದರೆ ನಾವು ಬರೋದಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಅಂದರೆ ಪ್ರಿಪೇರ್ ಆಗಬೇಕಲ್ವ, ಆವಾಗಲೇ ನಾವು ಫುಡ್ ಆರ್ಡರ್ ಮಾಡಿದ್ರಿಂದ ರೆಡಿ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಫುಡ್ ಕೂಡ. ಲಂಚ್ ಕೂಡ ಇಷ್ಟ ಆಯಿತು. ರಮ್ಯಾ ಕಾಲ್ ಮಾಡಿ ಹೇಳಿದ್ರ ಅವ್ರಿಗೆ? ಹೇಳಿದ್ದೀನಿ ಬರ್ಡೇ ಗರ್ಲ್ 5 ಮಿನಿಟ್ಸ್ ಬರ್ತೀನಿ ಅಂದರು. ಬರ್ಡೇ ಗರ್ಲ್ದು ಎಷ್ಟನೇ ಔಟ್ಫಿಟ್? ಸೆಕೆಂಡ್ ಔಟ್ಫಿಟ್ ಫಾರ್ ದ ಡೇ ಒಂದಿದೆ ಇವತ್ತಿಗೆ ಅಂತ. ಅದು ಒಂದು, ಇನ್ನೊಂದು ರಕ್ಷಿತಾ ಗಿಫ್ಟ್ ಮಾಡಿದ್ದು ಒಂದಿದೆ. ಆದರೆ ಇವತ್ತು ಹಾಕ್ಕೊಳಲ್ವಲ್ಲ ನಾನು. ಅಲ್ಲ, ಚೇಂಜ್ ಮಾಡ್ತೀನಿ ಅಂದರೆ ಹಾಂ ಸುಮಾರು ಎಷ್ಟು ಬಟ್ಟೆ ಹೇಳ್ತೀರ ಹೆಣ್ಮಕ್ಳುಗಳು ನೀವು. ಹಂಗೆ ನಾನು ನೋಡು ಬಟ್ಟೆ ತೊಗೊಂಡು ಬಿಟ್ಬಿಟ್ಟು ಬಂದಿದ್ದೀನಿ. ಜನರಲ್ ಆಗಿ ತಗೊಂಡೆ, ಸುಮ್ಮನೆ ತಗೊಂಡ್ರು. ಕಲರ್ ಚೆನ್ನಾಗಿದೆ ಅಲ್ಲ ಇದೊಂಥರ. ಬನ್ನಿ, ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ಸ್ವಲ್ಪ ವೈಟ್ ಮಿಕ್ಸ್ ಇದ್ರೆ ತಗೊಂಡ್ಬಿಟ್ರೆ ಸರಿ. ಇನ್ನು ಇಲ್ಲಿ ನಾವು ಏನು ಮಾಡ್ತೀರಾ? ಇದೆಷ್ಟು ಚೆನ್ನಾಗಿದೆ ಅಲ್ಲ. ಹಲೋ ಮಿಸ್ಟರ್ ನವೀನ್, ಹೇಗಿದೆ? ಸೂಪರ್ ಆಗಿದೆ ಚಿನ್ನ. ಅದಕ್ಕೆ ನಾನು ಕರ್ಕೊಂಡ್ಬಂದಿದ್ದು ಬಯಲಿಗೆ ಅಂತ. ಹೇಗಿದೆ? ಅಯ್ಯೋ ಸಾಗರಿ ಸಾಗರಿ. 8 ಮಿನಿಟಲ್ಲಿ ಕುಡಿದ್ಬಿಡ್ತೀಯಾ? ಸಂಜೆ ಬಂದು ನಾವೀಗ ಕಾಫಿ ಸ್ನ್ಯಾಕ್ಸ್ ತೊಗೊತಾ ಇದ್ದೀವಿ. Yes, of course. ಫ್ರೆಂಚ್ ಫ್ರೈಸ್, ಎರಡು ಹಿಂಗಿತ್ತು. ಈ ನಮ್ಮ ಇದ್ರ ಸೈಡ್ ಥರನೇ ಇದೆ ಅಲ್ವಾ, ಕರ್ನಾಟಕದಲ್ಲಿ ಇರುತ್ತಲ್ಲ ಅದೇ ಥರನೇ ಇದೆ ಪಕೋಡ. ಫ್ರೆಂಚ್ ಫ್ರೈಸು ನಮ್ಮಲ್ಲಿರೋ ಥರ ಅಷ್ಟೊಂದಿಲ್ಲ, ಬಟ್ ಪಕೋಡ ಮಾತ್ರ ಸೀರಿಯಸ್ಲಿ ಹಂಗೆ ಇದೆ ಅಲ್ವಾ. ನೀವು ಹೇಳ್ತಿದ್ರಿ ತಾನೇ ಕೊಬ್ಬರಿ ಅದೊಂದು ಚೂರು ಇಲ್ಲಿ ಎಲ್ಲ ಕಡೆನೂ ಇರಲ್ಲ ಹೋಟೆಲಲ್ಲಿ. ಸೀರಿಯಸ್ಲಿ ತಿನ್ನಿ ನಾವೇನಿದು. ಹೇಳಿದ್ಬಿಟ್ಬಿಡು. ಒಮ್ಮೆ ತೊಟ್ಟ ಬಾಣವನ್ನು ಮತ್ತೆ ತೊಡಲಾರೆ ಯಾರು ರಮ್ಯಾ? ಮಾಡಿದ್ರೆ ಇದು ಕೈ ಒಳಗಡೆ ಬಿಡಬೇಡ, ಔಟ್ ಸೈಡ್ ಕೈ ಈ ಥರ ಮಾಡಿ ಬಿಡಬೇಡ. ಚೆನ್ನಾಗಿಲ್ಲ, ಚೆನ್ನಾಗಿತ್ತು. ಅದೇ ಆಗ್ತಾ ಇಲ್ವಲ್ಲ. ಇನ್ನು ಹೇಳಿದ್ ಬಿಟ್ಬಿಡು, ಪ್ರೆಸರ್ ಅಂತ ಬಿಡು. ಹೇಳಿ ಇನ್ನು ಸ್ವಲ್ಪ ಹೇಳಿ. ಸಾಬಾಷ್, ಅಷ್ಟೇ. ದಾಟೆ ಹೊಟ್ಟೋಯ್ತು. ಏನದು? ಅದೇನು ಬಿಟ್ಟಿರೋದು? ದಾಳ ಮೀನು ಬಂದೇನೋ ಅಂತ ಕಚ್ಚಿದ್ರೆ ಸಿಗಾಕೊಳ್ಳುತ್ತೆ. ತೋರಿಸಿ ನವೀನ್. ಯಪ್ಪ ದೆಂಗೆ ಸಿಗಾಕತ್ತೆ ಬಿಟ್ಬಿಡಿ. ಓಲೆ ದೊಡ್ಡ ಸಿಗುತ್ತಾ? ಬಿಟ್ಬಿಡಿ ಮರಿನ ದೊಡ್ಡ ತೊಗೊಳದ. ವಾವ್, ಅಂದ್ರೆ ಸುಮ್ಮನೆ ಅದ್ರೊಳಗೆ ಹಾಕೋದು ಅದೇ ಬರುತ್ತೆ. ಅದೇನೋ ಕಾಣಿಸುತ್ತೆ ಅದಕ್ಕೆ ಅಲ್ಲಿರೋ ತರ. ಅದೇನೈತೆ ಅಂತ ತಿನ್ನಕ್.
ಅಲ್ಲ ಇಲ್ಲಿ ಏನ್ ತಿನ್ನಕೈತೆ ಅಂದ್ರೆ ದಾರ ತರ ಕಾಣುತ್ತೆ. ಓ ಅದನ್ನ ಹಾಕ್ಬೇಕು. ನಾನು ಬರೀ ದಾರ ತಿನ್ನಕ್ ಬರುತ್ತಾ ಅಂತ ಇದ್ದೀನಿ. ನಾವೀಗದ ಹಳ್ಳಿಲಿ ಎಷ್ಟು ಹಿಡ್ದಿಲ್ಲ. ಆ ಮೈದಾ ಎಲ್ಲ ಇಟ್ಟಿರ್ತಾರೆ. ಪಾಪ ಅದೆಲ್ಲ ನಾನು ಯಾವಾಗ್ಲೂ ಮಾಡಿದ್ದೀನಿ ಕಣ. ಹಾಗೆ ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ. ಸೊ ಸ್ವಲ್ಪ ಹೊತ್ತು ಇಲ್ಲಿ ಗೇಮ್ಸ್ಗಳನ್ನ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಗೇಮ್ಸ್ಗಳ ಸೆಕ್ಷನು. ಫ್ರೆಂಡ್ಸ್, ಈಗ ನೀವು ನೋಡ್ತಿರ್ಬೋದು ನಾನು ವೈಟ್ ಕಲರ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏನೋ ಕೇಕ್ ಕಟ್ಟಿಂಗ್ ಇದೆಯಂತೆ. ಸೊ ಹಾಗಾಗಿ ನಾನೀಗ ರೆಡಿಯಾಗಿದ್ದೀನಿ. ಈಗ ಮತ್ತೆ ನಾವು ಹೊರಗೆ ಹೋಗಬೇಕು. ಎಸ್ ಬನ್ನಿ. ನವೀನ್, ಶಿವು, ರಕ್ಷಿತಾ ಎಲ್ಲ ಹೊರಗಿದ್ದಾರೆ. ನಾನು ರೆಡಿ ಆಗ್ತಾಯಿದ್ದೆ. ಫ್ರೆಂಡ್ಸ್, ನನ್ನ ಹೆಂಡತಿಗೆ ಮೈಸೂರಿಂದನೇ ಬೊಕ್ಕೆ ಮತ್ತು ಚಾಕ್ಲೇಟ್ನ ತರಿಸಿದ್ದೀನಿ. ನನ್ನ ಹೆಂಡತಿಗೆ ಬರ್ಡೇ ಸೆಲೆಬ್ರೇಷನ್ ಮುಂದೆ ಹೋಗ್ತಾಯಿದ್ದಾಳೆ. ನಾನು ಇದನ್ನು ಸರ್ಪ್ರೈಸಾಗಿ ಬೊಕ್ಕೆ ಮತ್ತು ಇದು ಮತ್ತು ಬ್ರಾಸ್ಲೆಟ್ ಗಿಫ್ಟ್ ತಂದಿದ್ದೀನಿ. ಸೊ ಇಲ್ಲಿದೆ ಬ್ರಾಸ್ಲೆಟು, ಗಿಫ್ಟ್ ಕೊಡ್ತೀನಿ. ಹೇಗಿದೆ ತೋರಿಸೋಣ. ತೋರಿಸ್ತಾ ಇದ್ದೀನಿ ಬನ್ನಿ. ಗಿಫ್ಟ್ ಕೊಡ್ತೀನಿ. ಅಲ್ಲಿ ಚಾಕ್ಲೇಟ್ ಅಂದರೆ ಅವ್ರು ತುಂಬ ಇಷ್ಟ, ಡೈರಿ ಮಿಲ್ಕು. ಸೊ ಬೊಕ್ಕೆ ರೆಡ್ ಕಲರಲ್ಲಿ ಸಿಕ್ಕಿಲ್ಲ, ಆದರೆ ಪಿಂಕ್ ತೊಗೊಂಡಿದ್ದೀನಿ. ಇದು ಪಿಂಕು ಅಟ್ರಾಕ್ಟಿವ್ ಆಗಿದೆ. ನೋಡೋಣ ಎಷ್ಟು ಖುಷಿ ಪಡ್ತಾಳೆ ನೋಡೋಣ. ಫ್ರೆಂಡ್ಸ್, ರೆಸಾರ್ಟಿಂದನೇ ನಮಗೋಸ್ಕರ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಕೇಕ್ ನೀವು ನೋಡ್ತಾ ಇರ್ಬೋದು. ಕೇಕ್ ಬರೀ ನೋಡೋದೇನು, ಟೇಸ್ಟ್ ಅಂತೂ ಕಳೆದು ಹೋಗ್ತೀರಾ, ಅಷ್ಟು ಅದ್ಭುತವಾಗಿತ್ತು ಕೇಕ್ ಟೇಸ್ಟ್ ಅಂತೂ. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಅರೇಂಜ್ಮೆಂಟ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗೆ ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ತು. ಮತ್ತು ನವೀನ್ ಅವರು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ನನಗೆ ಗಿಫ್ಟ್ ಕೊಟ್ಟಿದ್ದಿರ್ಬೋದು. ಮತ್ತು ಬರ್ಡೇಗೆ ಅವರು ಈ ಥರ ಎಲ್ಲ ಆಗುತ್ತೆ ಇಯರ್ ಬರ್ಡೇ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮಗೆ ಇರೋವಂಥ ಕೆಲಸದ ಮಧ್ಯೆ ಈ ಥರ ಹಿಂಗೆ ಹೊರಗಡೆ ಬರ್ತೀವಿ, ಅದು ಬರ್ಡೇ ದಿನನೇ ಅಂತ. ಇನ್ನು ಈ ವುಡ್ ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡಿದಂತೂ ನನಗೆ ಇನ್ನು ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ನ ತಂದುಕೊಡ್ತು. ಸೊ ಪ್ರತಿಯೊಬ್ಬ ಗಂಡ ಆದ್ರೂ ಅಷ್ಟೇ, ಸಣ್ಣ ಪುಟ್ಟದ್ರಲ್ಲೇ ಅದು ಇದು ಅಂತಲೇ ಇಲ್ಲ, ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು. ಅವರು ನನಗೋಸ್ಕರ ಎಫರ್ಟ್ ಆಗ್ತಾರಲ್ಲ, ಅದು ನಂಗೆ ತುಂಬಾ ಮನ್ಸು ಗೆಲ್ಲುತ್ತೆ. ನನ್ನ ಫೇವ್ರೆಟ್ ಡೈರಿ ಮಿಲ್ಕ್ ಸಿಲ್ಕ್ನ ಕೊಟ್ಟು ನನಗೆ ಈ ಒಂದು ಗೋಲ್ಡ್ ಹ್ಯಾಂಡ್ ಚೈನ್ನ ಪ್ರೆಸೆಂಟ್ ಮಾಡಿದ್ರು. ಆ್ಯಂಡ್ ಸೋ ಬ್ಲೆಸ್ ಟು ಹ್ಯಾವ್ ಹಿಮ್. ಅವನು ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಗೊತ್ತಿಲ್ಲ, ದೇವ್ರ ಹತ್ರ ಯಾವಾಗಲೂ ಕೇಳ್ಕೊತೀನಿ ನನ್ನ ಗಂಡ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು. ನಾವು ಯಾವಾಗಲೂ ಇದೇ ಥರ ಹ್ಯಾಪಿನೆಸ್ ನಮ್ಮ ಲೈಫಲ್ಲಿ ಇರಬೇಕು. ಆ್ಯಂಡ್ ಥ್ಯಾಂಕ್ಫುಲ್ ನನ್ನ ದೇವರಿಗೆ ನನ್ನ ಲೈಫಲ್ಲಿ ನನಗೇನು ಸಿಕ್ಕಿದೆ ಅದಕ್ಕೋಸ್ಕರ. ಅದಾದಮೇಲೆ ಫೈರ್ ಕ್ಯಾಂಪ್ ಕೂಡ ಆಯಿತು, ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಡೇ ಅಂತೂ ಹೇಗೆ ಕಳೆದೋಯ್ತು ಅಂತಲೇ ನಮ್ಗೆ ಗೊತ್ತಾಗಲಿಲ್ಲ. ಮುಗೀತು ಡೇ, ಒಂದೊಂದು ನಿಮಿಷನೂ ಬೇಗನೆ ಆಗಿಬಿಡ್ತಾಯಿತ್ತು. ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಬರ್ಡೇ ದಿನ ತುಂಬಾ ಖುಷಿಯಾಗಿದ್ದೆ. ಆ ದಿನ ಹೇಳ್ದಾಗೆ ಹೇಗೆ ಕಳೀತು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ನಾವು ಫೈರ್ ಕ್ಯಾಂಪ್ ಆದಮೇಲೆ ಫುಡ್ಡನ್ನು ರೂಮ್ಗೆ ಆರ್ಡರ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ಡೇ 2 ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.